ಲಿಂಗೈಕ್ಯರಾದಂತ ಶ್ರೀ ಬಸಮ್ಮ ಚೌಧರಿ ಹೌದಲ್ರಿಪ್ಪ. ಇವರ ಆತ್ಮದ ಪಾದಗಳಿಗೆ ಪಡಮಟ್ಟು ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಬೇಡ್ಕೊಂಡು ಏನಾಗಿದ್ರಿ ಮಾತ ಮತ್ತು ಆ ಚೌಧರಿ ಮಣಿತನದ ಅವರ ಮಕ್ಕಳು ಅವರ ಬಂಧುಗಳಿಗೆ ಧೈರ್ಯವನ್ನ ನೀಡಲಿ ಭಗವಂತ ಅಂತೇಳಿ ಹೇಳ್ಕೊಂಡು ಹೌದಲ್ರಿಪ್ಪ. ಒಂದ್ ಮಾತಾದ್ರಿ ಸರ, ಏನ್ರಿಪ್ಪ ಮಾತ ಎಲ್ರು ತೀರ್ಕೊಂಡ್ರು ಅಂದಾಗ ಹೌದಲ್ರಿಪ್ಪ. ಭಜನಿನ ನಾವು ಮಾಡ್ತೀವಿ. ಹೌದಲ್ರಿ, ಮಾಡಲೇಬೇಕಾಗಿದ್ರಿಪ್ಪ. ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕಂದ್ರೆ ಹೊತ್ತೊಡ್ತಾನ ಮಾಡಬೇಕು. ಕಾಲೇ ಕುಂಬ್ರ ಮಾಡ್ದಂತ ಮಾಡಕತ್ತೀವಿಪ್ಪ. ಎಷ್ಟೋ ಜನರ ಮಾತು, ಎಷ್ಟೋ ಜನರ ಉತ್ತರ ಕೂಡ ಇದೇ ಆಗಿರ್ತದ. ಹೌದಲ್ರಿಪ್ಪ. ಆದ್ರ ಹಾ ಕಾರಣ ಅದು ಅಲ್ರಿ ಸರ್. ಏನಾಗಿದ್ರಿ ಮಾತ? ಹಿಂದೆ ಒಬ್ಬ ಪರೀಕ್ಷಿತ ರಾಜ ಅಂತೇಳಿ ಇದ್ದಾರೆ. ಇದ್ರಿಪ್ಪ. ಪರೀಕ್ಷಿತ ರಾಜ ಯಾರು ಅಂತಂದ್ರ ಯಾರಿಪ್ಪ? ವೀರ ಅಭಿಮನ್ಯುವಿನ ಮಗ. ವೀರ ಅಭಿಮನ್ಯುವಿನ ಮಗ ಅಂದ್ರ ಅರ್ಜುನನ ಮೊಮ್ಮಗ. ಅರ್ಜುನನ ಮೊಮ್ಮಗ. ಏನಾಯ್ತ್ರಿ ಅಂದ್ರ ಏನಾಗಿದ್ರಿ ಮಾತ? ಕುರುಕ್ಷೇತ್ರ ಮುಗದ ಮೇಲ ಹೌದಲ್ರಿಪ್ಪ. ಕುರುಕ್ಷೇತ್ರದೊಳಗ ಅಭಿಮನ್ಯು ಸೈತನ. ಅಭಿಮನ್ಯು ಸಾಯ್ತಾನ ಕುರುಕ್ಷೇತ್ರ. ಅವಾಗ ಅವರ ಮಡಲಿ ಆದಂತ ಉತ್ತರೆ ಏನಂತಾರ್ರಿಪ್ಪ ಮಾತ? ಗರ್ಭವತಿ ಇರ್ತಾಳ. ಹೌದಲ್ರಿ. ಅಭಿಮನ್ಯುವಿನ ಮರಣದ ದಿನಾನೇ ಪರೀಕ್ಷಿತ ರಾಜ ಹುಡ್ತಾನ. ಪರೀಕ್ಷಿತ ರಾಜ ಹುಟ್ಟುತ್ತಾನ್ರಿಪ್ಪ. ಮುಂದ ಏನಾಗಿದ್ರಿ? ಸಿಂಹಾಸನವನ್ನ ಯಾರು ಅಲಂಕರಿಸ್ತಾರಪ್ಪ ಅಂದ್ರ ಯಾರೆಲ್ಲ ಇರ್ತಾರ? ಧರ್ಮರಾಯ 36 ವರ್ಷಗಳ ಕಾಲ ಪೀಠಾಧಿಪತಿ ಆಗ್ತಾನ. ಹೌದಲ್ರಿಪ್ಪ. ಪೀಠಾಧಿಪತಿ ಆಗಿ 36 ವರ್ಷಗಳ ಆದ ನಂತರ ಎಲ್ಲ ಶೂನ್ಯ ಅದ, ಈ ಜಗತ್ತ ಏನು ಇಲ್ಲಿದ್ರೊಳಗತ್ತೆ ತಿಳ್ಕೊಂಡು ಏನ್ ಮಾಡ್ತಾನ್ರಿಪ್ಪ? ಅನುಕಂಪರನ್ನು ಕರ್ಕೊಂಡು ಜೀವಂತವಾಗಿ ಸ್ವರ್ಗಕ್ಕೆ ಹೋಗಿಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಸರ. ಜೀವಂತವಾಗಿ ಸ್ವರ್ಗಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾನ್ರಿಪ್ಪ. ಅದು ಮಹಾಭಾರತದ ಕೊನೆ ಅಧ್ಯಾಯ ಕೂಡ ಆಗಿರ್ತದ್ರಿ, ಸ್ವರ್ಗಾರೋಹಣ. ಹೌದಲ್ರಿಪ್ಪ. ಅವ್ರು ಹೋಗಾಕ ಸಿದ್ಧತೆ ಮಾಡ್ಕೋತಾರ. ಹೌದಲ್ರಿ. ಬಹಳ ಜನ ತಿಳ್ಕೊಂಡಿದ್ದು ಹೋದ ಮೇಲೆ ಮಹಾಭಾರತ ಮುಗೀತು. ಅವ್ರು ಹೋದ ಮೇಲೆ ಮಹಾಭಾರತ ಮುಗಿತ ತಿಳ್ಕೊಂಡ್ರಿಪ್ಪ. ಮುಗಿಯಂಗಿಲ್ರಿ. ಆ ಪರೀಕ್ಷಿತ ರಾಜ ಅಂದ್ರ ಅರ್ಜುನನ ಮೊಮ್ಮಗ ಏನಿರ್ತಾನ, ಏನ್ ಮಾಡನ್ರಿಪ್ಪ? ಅವನಿಗೆ ಪಟ್ಟ ಕಟ್ತಾರೆ. ಅವನಿಗೆ ಪಟ್ಟ ಕಟ್ತಾರಿಪ್ಪ. ಪಟ್ಟಗಟ್ಟಿ ಅಂದ್ರ ಅವ ಪಟ್ಟ ಕಟ್ಟಬೇಕಾದ್ರೆ 36 ವರ್ಷದವ ಆಗಿರ್ತಾನ್ರಿ ವಯಸ್ಸು. ವಯಸ್ಸು 36 ವರ್ಷ ಆಗಿರ್ತದ. ಅವನಿಗೆ ಪಟ್ಟ ಕಟ್ತಾರಿಪ್ಪ ಯಥಾ ಪ್ರಕಾರವಾಗಿ. 36 ವರ್ಷಕ್ಕ ಅವನು ಪಟ್ಟ ಹಾಕದ್ರಿ. ಪಟ್ಟ ಆದ್ಮೇಲೆ ಮುಂದೆ 36 ವರ್ಷ ರಾಜ ಆಗಿರ್ತಾನ್ರಿ. ಏನ್ರಿಪ್ಪ ನಿಮ್ಮ ಸಮಸ್ಯೆನೇ ಅಲ್ಲಿ ನಿಮಗೆ ಕೊಡ್ತೇವ್ರಿ. ಸ್ವಲ್ಪ ಯಥಾ ಪ್ರಕಾರ ಒಂದು ವಿಷಯ ಮಾತಾಡಕತ್ತಾರ ಸರ್. 36 ವರ್ಷ ಅವ ರಾಜ ಆಗಿರ್ತಾನ್ರಿ. ಹೌದಲ್ರಿಪ್ಪ. ಒಂದು ದಿನ ವನ ವಿಹಾರಕ್ಕೆ ಅಂತ ಹೇಳಿ ತಿಳ್ಕೊಂಡು ಹೌದಲ್ರಿಪ್ಪ ಕಾಡಿಗೆ ಹೋಗ್ತಾನ್ರಿ. ಕಾಡಿಗೆ ಹೋಗ್ತಾನ್ರಿಪ್ಪ. ಯಾರು? ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ಕಾಡಿಗೆ ಹೋಗ್ತಾನ್ರಿಪ್ಪ. ಕಾಡಿಗೆ ಹೋದಾಗ ಏನಾಗ್ಯದ್ರಿ ಮಾತ? ಸಹಜವಾಗಿ ಅಲ್ಲಿ ಭೃಗಿ ಋಷಿಗಳು ಏನ್ ಮಾಡ್ಯಾರಿಪ್ಪ? ಏನ್ ಮಾಡ್ಯಾರಿಪ್ಪ? ತಪಸ್ಸು ಮಾಡ್ತಿರ್ತಾರ. ತಪಸ್ಸು ಅನುಷ್ಠಾನ ಮಾಡ್ತಾ ಮಗ್ನಾಗಿರ್ತಾರ. ಹೌದಲ್ರಿ. ಏನ್ರಿಪ್ಪ ನಿಮ್ ವಿಷಯ ಹೇಳ್ರಿಪ್ಪ. ಯಪ್ಪ ಒಂದ್ 5 ನಿಮಿಷ ಟೈಮ್ ಕೊಡಿ, ನೇಮ್ ಹೇಳಕತ್ತ ನೀವೇ ನಿಮ್ ಕೈ ಮಾಹಿತಿ ಕೊಟ್ಬಿಡ್ತೀವಿ ನಾವು. ಭೃಗಿ ಋಷಿಗಳು ತಪಸ್ಸು ಮಾಡ್ತಿರ್ಬೇಕಾದ್ರೆ ತಪಸ್ಸಿನಲ್ಲಿ ಮಗ್ನಾಗಿರ್ತಾರ್ರಿ ಸರ. ಏನಾಗ್ಯದ್ರಿ ಮಾತ? ಈ ರಾಜ ಅಂದ್ರೆ ಪರೀಕ್ಷಿತ ರಾಜ ಅಲ್ಲಿ ಬಂದು ನಿಂತ್ಕೋತಾನ. ಏನ್ ಮಾಡ್ಯಾನ್ರಿಪ್ಪ? ಆ ಭೃಗಿ ಋಷಿಗಳು ತಪಸ್ಸಿನಲ್ಲಿ ಮಗ್ನಾಗಿರೋದ್ರಿಂದ ಹೌದಲ್ರಿಪ್ಪ ರಾಜನನ್ನ ನೋಡುವುದಿಲ್ಲ. ಹೌದಲ್ರಿಪ್ಪ. ಅವಾಗ ರಾಜನಿಗೆ ಕೋಪ ಬರ್ತದ್ರಿ, ಸಿಟ್ಟು ಬರ್ತದ. ಕೋಪ ಬಂದು ಏನ್ ಮಾಡ್ತಾನ್ರಿಪ್ಪ ರಾಜ? ಸಿಟ್ಟು ಬಂದು ಆ ಕಡೆ ಈ ಕಡೆ ಹುಡುಕಾಡಿದಾಗ ಒಂದು ಸತ್ತ ಹಾವು ಬಿದ್ದಿರ್ತದೆ. ಸತ್ತ ಹಾವು ಬಿದ್ದಿರ್ತದ. ಹಾವಿಗೆ ಏನ್ ಮಾಡ್ತಾನ್ರಿಪ್ಪ? ಹಾವು ತಂದು ಭೃಗಿ ಋಷಿಗಳ ಕೊಳ್ಳಿಗೆ ಹಾಕಿ ಬಿಡ್ತಾನ. ಹೌದಲ್ರಿಪ್ಪ. ಹಾಕಿ ಅವಮಾನ ಮಾಡ್ತಾನ. ಅವಮಾನ ಮಾಡಿದಾಗ ಏನಾಗ್ತದ್ರಿಪ್ಪ? ಋಷಿಗಳು ನೋಡುವುದಿಲ್ಲ. ಆ ಋಷಿಗಳ ಮಗ ಒಬ್ಬ 14 ವರ್ಷದ ಬಾಲಕ ಇರ್ತಾನ್ರಿ. ಹೌದಲ್ರಿಪ್ಪ. ಅವ ನೋಡ್ತಾನ. ಅಪ್ಪನಿಗೆ ಅವಮಾನ ಮಾಡದ ಅಂತ ತಿಳ್ಕೊಂಡು ಶಾಪ ಕೊಟ್ಟು ಬಿಡ್ತಾನ. ಹೌದಲ್ರಿ. ಏನ್ ಶಾಪ ಕೊಡ್ತಾನ್ರಿ? ಏನಂತ ಕೊಡ್ತಾನ್ರಿಪ್ಪ? 7 ದಿವಸದ ಒಳಗಡೆ ನಿನಗೆ ಹಾವು ಕಚ್ಚಿ ನಿನ್ನ ಮರಣ ಆಗ್ಬೇಕು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾನ. ಅವಾಗ ಏನಾಗಿದ್ರಿ ಮಾತ? ಮುಂದೆ ಋಷಿಗಳು ಎದ್ದಾಗ ನೋಡಪ್ಪ ರಾಜರು ಬಂದಿದ್ರು, ನಿನಗೆ ಹಿಂಗ ಅವಮಾನ ಮಾಡಿದ್ರು, ನಾ ಹಿಂಗ ಶಾಪ ಕೊಟ್ಟಿನಿ ಅಂತ ಎಲ್ಲಾ ವಿಸ್ತಾರವಾಗಿ ಹೇಳ್ತಾನ. ಹೌದಲ್ರಿ. ಅವಾಗ ಋಷಿಗಳಂತಾರ ನೋಡಪ್ಪ ಅಂತ ಒಳ್ಳೆ ರಾಜ ಪ್ರಜೆಗಳನ್ನ ಅವ ಇಷ್ಟು ಚಂದ ನಡೆಸ್ಕೊಂಡನ, ಅಂತ ಒಬ್ಬ ರಾಜನಿಗೆ ನೀ ಶಾಪ ಕೊಟ್ಟೆಲ್ಲಪ್ಪ ಅಂತ ಹೇಳಿ ತಿಳ್ಕೊಂಡು
ಈಗ ಮಾಡೋದು ಮಾಡಿದೆಪ್ಪ, ಹೌದು. ಹೋಗಿ ಆ ರಾಜರಿಗೆ ನೀ ಮಾಡಿದ್ದನ್ನ ತಿಳಿಸು ಅಂತ ಹೇಳ್ತಾನ. ಹೌದಲ್ರಿಪ್ಪ. ಅವಾಗ ಹೋಗಿ ಆ ಹುಡುಗ ಹೇಳ್ತಾನ, ಏನಾಗಿದೆ ಮಾತ? ನಿಮಗ 7 ದಿವಸದ ಒಳಗಡೆ ಮರಣ ಅಲ್ಲ. ಹೌದಲ್ರಿಪ್ಪ. ಅವಾಗ ರಾಜ ಏನ್ ಸಿಟ್ಟಿಗೆ ಬರುವುದಿಲ್ರಿ. ಏನ್ ಮಾಡ್ಯಾನ್ರಿಪ್ಪ ರಾಜ? ಋಷಿಗಳು ಮಕ್ಕಳು ಕೊಟ್ಟ ಶಾಪ ಅಂತೂ ಹೊಳೆ ತಗೊಳಕ್ ಬರಂಗಿಲ್ಲ. ಹೌದಲ್ರಿ. ಇದಕ್ಕೆ ಪರಿಹಾರ ಏನಾರ ಹೇಳ್ರಿ ಅಂದಾಗ, ಏನ್ ಹೇಳ್ಯಾನ್ರಿ ಪರಿಹಾರ? ನನಗೆ ಗೊತ್ತಿಲ್ಲ, ನಿಮ್ಮ ರಾಜ ಋಷಿಗಳನ್ನ ಕೇಳ್ರಿ ಅಂತ ಹೇಳಿದಾಗ, ಆ ರಾಜ್ಯದಲ್ಲಿರುವಂತ ಪಂಡಿತರನ್ನ ಋಷಿಗಳನ್ನ ಕರೆದು ಕೇಳಿದಾಗ, ಏನ್ ಹೇಳ್ಯಾನ್ರಿ? ಏನ್ ಮಾಡ್ಬೇಕ್ರಿ, ನನಗೆ 7 ದಿನ ಟೈಮ್ ಅದ, ಇಷ್ಟೊಳಗಡೆ ನಾನು ಸಾಯ್ತೀನಿ, ಹೌದು. ಏನ್ ಮಾಡ್ಲಿ ಅಂತ ಕೇಳಿದಾಗ, ಏನ್ರಿಪ್ಪ? ಅವಾಗ ಋಷಿಗಳು ಹೇಳಿದ್ದೆ ಭಾಗವತ ಪುರಾಣ. ಭಗವತ್ ಪುರಾಣ. ಭಾಗವತ ಪುರಾಣ ಹೌದಲ್ರಿ. ಹೇಳ್ಬೇಕು ಅಂದ್ರೆ ನಿನಗೆ ಮೋಕ್ಷ ಆಗ್ತದ ಅಂತ ಹೇಳ್ತಾರೆ. ಅವಾಗ 7 ದಿವಸದ ಒಳಗಡೆ ಊಟ ನಿದ್ರೆ ಹಸಿವು ಎಲ್ಲವನ್ನು ಮರೆತು, ಹೌದಲ್ರಿಪ್ಪ, ಪರೀಕ್ಷಿತ ರಾಜ ಹಾ. ಭಾಗವತ ಪುರಾಣ ಪಠನ ಮಾಡ್ತಾನ, ಋಷಿಗಳಿಂದ ಕೇಳ್ತಾನ, ಅವನಿಗೆ ಮೋಕ್ಷ ಆಗ್ತದ ಅನ್ನುವಂಥದ್ದು ಪುರಾಣದಲ್ಲಿ ಇತಿಹಾಸ. ಹೌದಲ್ರಿಪ್ಪ. ಆಯ್ತಪ್ಪ, ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ಇಲ್ಲಿ ತಿಳ್ಕೊಂಡಾರ, ಅವ್ರು ಹೋಗೇ ಬಿಟ್ಟಾರ. ನಾವು ಅದೇ ವಿಷಯ ಕೇಳ್ಬೇಕಂತ ಮಾಡಿದ್ವಿ. ತಿಳ್ಕೊಂಡವ್ರ ವಿಷಯ ಹೇಳ್ತಾರ ಸರ್ ಅಂತ ನಿಮ್ಮನ್ನ ಕಳ್ಸ್ಯಾರಿಪ್ಪ. ವಿಷಯ ಏನದಪ್ಪ ಅಂದ್ರೆ, ಏನಾಗಿದ್ರಿ ಮಾತ? ಈಗ ಬಸಮ್ಮ ಅವರು ತೀರ್ಕೊಂಡಾರ. ಹೌದಲ್ರಿಪ್ಪ. ಆ ತಾಯಿ ಶರೀರ ಮಾತ್ರ ಸ್ತಬ್ಧ ಆಗ್ಯದ. ಹೌದಲ್ರಿ. ಆದ್ರ ಆತ್ಮ ಇಲ್ಲೇ ಅದ. ಇಲ್ಲಿ ಅವ್ರ ಆತ್ಮ ಇಲ್ಲೇ ಅದ. ಅವ್ರು ಏನೇನು ಮಾಡ್ಯಾರ, ಹೆಂಗ್ ಮಾಡ್ಯಾರ, ಇಬ್ಬರಿಗೆ ಊರಾಗ ಹೆಂಗ ಅವ್ರ ಕೀರ್ತಿ ಉಳ್ದತ್ತ ನೀವು ಸಾಹಿತ್ಯನ ಬರ್ದಿರಿ, ಆ ಪದ್ಯ ಹಾಡಬೇಕಾಗ್ಯದ. ಈಗ ಅದಕ್ಕೆ ನಿಮ್ಮನ್ನೇ ಮಾತಾಡ್ಬೇಕಂತ ಹಚ್ಚಾರಿಪ್ಪ ಇಲ್ಲಿ. ಹೌದ್ರಿ. ಪದ್ಯ ಯಾಕ ನಮಗ್ ತಿಳಿದಷ್ಟು, ನಮಗ್ ಸಿಕ್ಕಷ್ಟು ಇನ್ಫಾರ್ಮೇಶನ್ ನಮಗ್ ಏನ್ ಸಿಕ್ಕದ ಅಷ್ಟು ಬರ್ದೇವಿ. ನಿಮಗೆ ಎಷ್ಟು ಸಿಕ್ಕದ ಅಷ್ಟೇ ಬರ್ದಿರಿ. ಅಂದ್ರ ಇಲ್ಲಿ ಯಾಕೆ ನಾವು ಭಜನಿ ಮಾಡ್ಬೇಕು ಅನ್ನೋದು ಹೇಳಾಕತ್ತೀನಿ ಸರ್. ಅದನ್ನ ಹೇಳ್ರಿಪ್ಪ. ನೀವು ಮತ್ತೆ ಏನ್ರಿ ಮಾಡ್ಬೋದಾಗಿತ್ತಲ್ಲ, ಕೂತು ಪಗಡಿ ಆಡ್ಬೇಕಾಗಿತ್ತು, ಇಲ್ಲ ಏನೋ ಒಂದು ಮಾಡ್ಬೇಕಾಗಿತ್ತು. ಹೌದು. ಭಜನಿನೇ ಯಾಕೆ ಮಾಡ್ಬೇಕು ಅಂತಂದ್ರೆ, ಹೌದಲ್ರಿಪ್ಪ, ಭಜನಿ ಕೂಡ ಒಂದು ಭಾಗವತದ ಭಾಗ ಅದು. ಭಗವಂತದ ಭಾಗ ಅದ. ಆ ಭಾಗವತ ಪುರಾಣದಲ್ಲಿ ಪರೀಕ್ಷಿತ ರಾಜನಿಗೆ ಅವರು ಈ ಪುರಾಣ ಹೇಳಬೇಕಾದ್ರೆ ಭಜನಿ ಕೀರ್ತನೆ ಎಲ್ಲಾ ಮಾಡ್ಕೊಂಡೆ ಆ ಪುರಾಣವನ್ನ ಹೇಳ್ತಾರ. ಹೀಗಾಗಿ ಇಲ್ಲಿ ಭಜನಿ ಹಚ್ಚಿದ್ರ ಅಲ್ಲಿ ಬಸಮ್ಮ ಅವರು ಆಲ್ರೆಡಿ ಹೋಗಿಬಿಟ್ಟಾರ. ಹೌದಲ್ರಿಪ್ಪ. ಅವ್ರು ಏನ್ ಕೇಳ್ತಾರ ಅಂತ ಕೇಳ್ಬೋದ್ರಿ. ಏನ್ ಕೇಳ್ತಾರಿಪ್ಪ? ಬಸಮ್ಮ ಅವರ ಶರೀರ ಸ್ತಬ್ಧವಾದ ಮೇಲೆ ಅವರ ಆತ್ಮ 41 ಗಂಟೆವರೆಗೂ ಅದೇ ಜಾಗದಲ್ಲಿ ಇರ್ತದ. 41 ಗಂಟೆ ಅದೇ ಜಾಗದಾಗ ಇರ್ತೀರಿ? ಹೌದ್ರಿ. ಆತ್ಮ ಇಲ್ಲೇ ಇರ್ತದ. ಯಾವ ಬಂಧುಗಳು ಬಳಗ ಹೆಂಡ್ರು ಮಕ್ಕಳು ಗಂಡ ಎಲ್ಲರೂ ಎಷ್ಟ್ ಅಳ್ತಾರ, ಎದಕ್ ಅಳ್ತಾರ ಅನ್ನೋದನ್ನ ಯಾಕೆ ಅಳ್ತಾರಿಪ್ಪ? ಆತ್ಮ ನೋಡ್ತದ. ಅಳ್ತಾರ ನೋಡ್ತದ. ಆತ್ಮ ನೋಡಿ ನಿರ್ಧಾರ ಮಾಡ್ತದ. ಸಂಸಾರನು ವಿನ್ಯಾಸತ್ವನು ಯಾವಾಗ ಚಲೋ ಇತ್ತು, ಏನು ಮಾಡ್ಬೇಕಾಗಿತ್ತು ಅಂತ ಹೇಳಿ ಮುಂದೆ ಏನು ಮಾಡಬೇಕು ಅನ್ನುವಂತ ನಿರ್ಧಾರ ಇಲ್ಲೇ ಆಗಿ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತದ. ಅಂದ್ರೆ ಇವ್ರೆಲ್ಲರೂ ಕೇಳ್ತಾರ ಆಯಿ. ಹೆಂಗಂದ್ರಿ? ಇವ್ರೆಲ್ಲರೂ ಅವಳು ಕೇಳ್ತಾರ ಅಂದಂಗತ್ತೆ ಆಯಿ. ಹೌದ್ರಿ, ಖಚಿತವಾಗಿ ಕೇಳ್ತಾಳ. ಯಾರು ಎಷ್ಟು ಹೇಳ್ತಾರ, ಯಾರು ಈಗ ಉದಾಹರಣೆಗೆ ಇಲ್ಲೇನ್ ಹಂಗ ಆಗಿರಂಗಿಲ್ಲ. ಕೆಲವೊಂದು ಕಡೆ ನೋಡ್ರಿ ಸ್ವಸ್ಥರು ಹೌದಲ್ರಿ ಏನೇ ಮಾಡ್ತಾರಪ್ಪ, ಒಂದೊಂದ್ ತರ ಅಳ್ತಿರ್ತಾರ. ಅದನ್ನೆಲ್ಲವೂ ಕೂಡ ಆತ್ಮ ನೋಡ್ತದ ಅನ್ನುವಂಥದ್ದು ಲಿಖಿತದ್ರಿ. ಹಂಗಾಗಿ ಇದು ಒಳ್ಳೆಯ ಆತ್ಮಗಳು, ಒಳ್ಳೆಯ ಅವರ ಪಾದ ಸ್ಪರ್ಶನೆ ಆಗ್ತದ ಅವರಿಗೆ ಪರಮಾತ್ಮಂದು. ಹಂಗಾಗಿ ಒಳ್ಳೆ ಮೋಕ್ಷ ಸಿಗಲಿ ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ನಮಗೆ ಇಲ್ಲಿ ಸಿಕ್ಕಂತ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ತಗೊಂಡು ಒಂದು ಪದ್ಯ ಮಾಡೇವಿ. ಆ ಪದ್ಯವನ್ನ ನೀವು ಕೇಳ್ತಾರ ಅಂತ ತಿಳ್ಕೊಂಡ್ರೆ ನೀವು ಹೇಳಕತ್ರಪ್ಪ ಅಂದ್ರೆ ಒತ್ತೆ ಹೋಗ್ತಾರ ಅವ್ರಿಗೆ. ಇಲ್ಲ, ಒತ್ತೆ ಹತ್ರೇನು ಸಾವಕಾಶ ಹತ್ರೇನು ಆತ್ಮ ಅಂದ್ರೆ ಪರಮಾತ್ಮನ ಸಮಾನ ಆಗಿರ್ತದ್ರಿ. ಹೌದಲ್ರಿಪ್ಪ. ಸುಳ್ಳು ಹೇಳೋದು ಕರೆ ಹೇಳೋದು ಎಲ್ಲವೂ ಆತ್ಮಕ್ಕೆ ಗೊತ್ತಾಗ್ತದ. ಸತ್ಯವಾಗಿ ಹೇಳ್ತಾರ. ಹೆಂಗಂದ್ರಿ, ಇವ್ರು ಸತ್ಯವಂತರಾಗಿದ್ರೆ ಅವರು ಸತ್ಯವಾಗಿ ಹೇಳ್ತಾರ. ಹೌದಲ್ರಿಪ್ಪ. ಮತ್ತೆ ಇವ್ರು ಹಂಗೆ ಮಾಡಿದ್ರಂದ್ರೆ ಅವ್ರು ಹಂಗೆ ಮಾಡ್ತಾರ. ಇದು ಒಟ್ಟ ಬಾಳ ಗುಡಾಂತರಕ್ಕೆ ಬಿದ್ದದ್ರಿ ತಗದ. ಹೌದ್ರಿ. ನಾವು ನೋಡ್ರಿ, ಶರೀರ ಎಷ್ಟು ಸದೃಢ ಆಗ್ಯದ, ಎಷ್ಟು ದಮ್ಮಿದ್ದ, ಎಷ್ಟು ತೆಳಗಿದ್ದ, ಎಷ್ಟು ಕೆಂಪಿಗಿದ್ದ ಪ್ರಶ್ನೆ ಬರಂಗಿಲ್ರಿ. ಹೌದಲ್ರಿಪ್ಪ. ಏನೇನು ಮಾಡ್ಯಾರ, ಏನು ಮಾಡಿ ಹೋಗ್ಯಾರ ಅನ್ನುವಂಥದ್ದು ಪ್ರಶ್ನೆ ಬರ್ತದ. ಪ್ರಶ್ನೆ ಬರ್ತದ. ಅದು ಕೀರ್ತಿ ಅಜರಾಮರವಾಗಿ ಉಳಿತದ. ಇದು ನಾವು ಕೇಳಿರೋ ಪ್ರಕಾರ ಇದೊಂದು ರೆಡ್ಡಿ ಕುಲದ ಬಂಗಾರದ ಕಡ್ಡಿ ಅಂತೇಳಿ ನಾವು ತಿಳ್ಕೊಂಡಿದ್ದು. ಕೇಳ್ಪಟ್ಟಿದ್ದು, ಇಲ್ಲಿ ಜನರನ್ನ ಕೇಳ್ಪಟ್ಟಿದ್ದು. ಇವತ್ತ ಒಂದು ಬಂಗಾರದ ಕಡ್ಡಿ ಕಳೆದಿದ್ದಂತೂ ಸತ್ಯ. ಆ ನಷ್ಟ ನಮ್ಮಿಂದಾಗಲಿ, ಭಜನಿಯವರಿಂದಾಗಲಿ, ಬಂದಂತ ಬಂಧುಗಳಿಂದಾಗಲಿ ಯಾರಿಂದನೂ ಬರ್ಸಕ್ ಸಾಧ್ಯ ಇಲ್ಲ. ಆದ್ರೂ ಅವರ ಆತ್ಮಕ್ಕ ಚಿರ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು 2 ಮಾತು ಮುಗಿಸ್ತೇವೆ.
ಏನು